ಚಲಿಸ್ತಾ ಇರುವಾಗಲೇ ಬಸ್ನ ಬ್ರೇಕ್ ಫೇಲ್ ಆಗಿದೆ ಎಲ್ಲಿ ಗದಗದಲ್ಲಿ. ಆದರೆ ದೊಡ್ಡ ದುರಂತವೊಂದು ಅದೃಷ್ಟವಶಾತ್ ತಪ್ಪಿ ಹೋಗಿದೆ. ಚಲಿಸುತ್ತಿರುವಾಗಲೇ ಬಸ್ ಬ್ರೇಕ್ ಫೇಲ್. ಗದಗ ಬಸ್ ನಿಲ್ದಾಣದ ಬಳಿ ಭಾರೀ ದುರಂತವೊಂದು ತಪ್ಪಿದೆ. ಬ್ರೇಕ್ ಫೇಲ್ ಆಗಿ ಹಿಮ್ಮುಖವಾಗಿ ಚಲಿಸಿದೆಯಂತೆ ಬಸ್. ಬ್ರೇಕ್ ಫೇಲ್ ಆಗಿ ಹಿಮ್ಮುಖವಾಗಿ ಚಲಿಸಿದೆಯಂತೆ ಬಸ್. ಬೈಕ್ನಿಂದ ಹಾರಿ ಜೀವ ಉಳಿಸಿಕೊಂಡ ಸವಾರ. ಚಕ್ರದಡಿ ಸಿಲುಕಿದಂತಹ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನಂತೆ. ಬಸ್ನಡಿ ಸಿಲುಕಿದ್ದಂತಹ ಬೈಕ್ ಅನ್ನು ಹೊರತೆಗೆಯಲು ಹರಸಾಹಸವನ್ನು ಪಡಲಾಗ್ತಾ ಇದೆ. ಸ್ಥಳಕ್ಕೆ ಗದಗ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಿವರ್ಸ್ ಗೇರ್ ಅಲ್ಲಿ ಬರ್ತಾ ಇತ್ತಂತೆ ಬಸ್. ರಿವರ್ಸ್ ಗೇರ್ ಇಸ್ ದ ಸ್ಟ್ರಾಂಗೆಸ್ಟ್ ಗೇರ್ ಇಂದ ಬಸ್ ಆಗಲಿ ಕಾರ್ ಆಗಲಿ ಅದು ಯಾವುದೇ ವೆಹಿಕಲ್ ಆಗಲಿ. ಆ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗಿದೆ. ಅದೃಷ್ಟವಶಾತ್ ಹಿಂದೆ ಬರ್ತಾ ಇದ್ದಂತಹ ಬೈಕ್ ಚಾಲಕ ಹಾರಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿದ್ದಾನೆ. ಬಸ್ ಅಡಿ ಈಗ ಬೈಕ್ ಸಿಕ್ಕಾಕೊಂಡಿದೆ ಅಂತೆ. ಅದನ್ನು ತೆಗೆಯಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಬಸ್. ಇದೆಲ್ಲದಕ್ಕೆ ಕಾರಣ ಏನು? ಸರಿಯಾದ ಮೇಂಟೆನೆನ್ಸ್ ಇಲ್ಲ. KSRTಯ ಬಸ್ಸುಗಳು ಸರಿಯಾದ ಮೇಂಟೆನೆನ್ಸ್ ಇಲ್ಲ. ಅದಕ್ಕೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅದೇ ಹಳೆ ಗುಜ್ರಿ ಬಸ್ಗಳನ್ನು ಕೊಟ್ಬಿಟ್ಟು ಓಡಿಸು ಅಂತ ಹೇಳಿದ್ರೆ ಆ ಬ್ರೇಕ್ ಪ್ಲೇಟ್ ಎಲ್ಲ ಕಿತ್ತೋಗಿದೆ ಅಂತೆ. ಹಾಗಾಗಿ ಬ್ರೇಕೆ ತಾಗ್ತಾ ಇಲ್ಲ. KSRTC ಜನರ ಜೀವದ ಜೊತೆಯಲ್ಲಿ ಆಟ ಆಡ್ತಾ ಇದೆ. ನೆನಪಿರಲಿ, ಉಚಿತವಾದ ಪ್ರಯಾಣ ಕೊಡಿ ಅಂತ ಯಾರೊಬ್ಬರೂ ನಿಮ್ಮ ಹತ್ರ ಕೇಳಲಿಲ್ಲ. ಇದೇ ಸರ್ಕಾರ ಕೊಡ್ತು. ಈಗ ದುಡ್ಡಿಲ್ಲ ಅಂತ ಬಸ್ಗಳನ್ನು ಮೇಂಟೈನ್ ಮಾಡದೇ ಇದ್ರೆ ನೋಡಿ, ಆ ಸ್ಕೂಟಿಯಲ್ಲಿ ಬರ್ತಾ ಇದ್ದವನು ಸ್ವಲ್ಪ ಯಾಮಾರಿದ್ರು ಆತನ ಜೀವ ಹೋಗ್ತಾ ಇತ್ತು. ಯಾರು ಜವಾಬ್ದಾರಿ ಆಗ್ತಾ ಇದ್ರು ಇದಕ್ಕೆ? ಆ ಹಳೆಯ ತುಕ್ಕಿಡ್ದಿರೋ ಬಸ್ಗಳನ್ನು ಕೊಟ್ಟಿದ್ದೀರಾ. ಅದರ ಕ್ಲಚ್ ಪ್ಲೇಟು ಸರಿಯಾಗಿಲ್ಲ, ಬ್ರೇಕ್ ಪ್ಲೇಟು ಸರಿಯಾಗಿಲ್ಲ. ಆ ಬೈಕ್ ಹೋಗಿ ಚಕ್ರದಡಿ ಸಿಕ್ಕಿ ಬಿದ್ದ ಕಾರಣಕ್ಕೆ ಬಸ್ ಸ್ಟಾಪ್ ಆಗಿದೆ. ಇಲ್ಲದೆ ಇದ್ರೆ ಹಂಗೆ ಹೋಗ್ತಿತ್ತದು ಹಿಂದೆ, ತಡೆಯೋರೇ ಇರ್ತಿರ್ಲಿಲ್ಲ. ಅದು ಕೂಡ ಎಸ್ಪೆಷಲಿ ರಿವರ್ಸ್ ಗೇರ್ ಅಲ್ಲಿ ಇದೆ ಅಂತೆ. ರಿವರ್ಸ್ ಗೇರ್ ಇಸ್ ದ ಪವರ್ಫುಲ್ ಗೇರ್, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.